ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವ್ಲಾಗ್ ಒಂದು ದೇವಸ್ಥಾನದ ವ್ಲಾಗ್ ಆಗಿರುತ್ತೆ. ನಾವು ಬಂದಿರೋದು ಪಾಂಡಿಚೇರಿಯಿಂದ ಸ್ವಲ್ಪ ದೂರದಲ್ಲಿ ಇರುವಂಥ ಅಳಗರ್ ಸಿದ್ದರ್ ಕೋವಿಲ್ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸುತ್ತ ಎಷ್ಟು ಗೊಂಬೆಗಳಿದೆ ಅಂತಂದ್ಬಿಟ್ಟು. ಸೊ ಇದು ಬಂದು ದೇವಸ್ಥಾನಕ್ಕೆ ಬರುವಂಥ ದಾರಿ. ನಾವು ಇಲ್ಲಿ ಬಂದು ಇಲ್ಲೇ ನಮ್ಮ ಗಾಡಿ ಪಾರ್ಕ್ ಮಾಡಿ ಈ ಮರ ಹತ್ರ ಹಿಂದೆಗಡೆ ನೀವು ನೋಡ್ಬೋದು ಫುಲ್ ಜಾಗ ಇದೆ ಪಾರ್ಕಿಂಗ್ಗೆ. ಆ್ಯಂಡ್ ಈ ದೇವಸ್ಥಾನದ ಹತ್ರ 2 ವೀಲರ್ ಪಾರ್ಕಿಂಗು ಇದೆ ಈ ರೋಡಲ್ಲಿ. ಆಲ್ಸೋ ಕಾರ್ಗಳು ಕೂಡ ಹೋಗ್ತಾ ಇದೆ. ಬಟ್ ನಾವು ಕಾರಲ್ಲೇ ಹಿಂದೆ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನಡ್ಕೊಂಡು ಬಂದು, ಮಳೆ ಬಂದಿದೆ ಅನಿಸುತ್ತೆ, ಫುಲ್ ರೋಡೆಲ್ಲ ವೆಟ್ಟಾಗಿತ್ತು. ಆ್ಯಂಡ್ ಆಲ್ಸೋ ಇಲ್ಲಿ ಫುಲ್ ಅಂಗಡಿಗಳಿತ್ತು. ಯು ವಿಲ್ ನಾಟ್ ಬಿಲೀವ್, ನಾನು ಅಲ್ಲಿ ಒಂದು ಮಡಿಕೆ ತೊಗೊಂಡೆ ಲೈಕ್ ಅಡುಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು. ಜಸ್ಟ್ 80 ರುಪೀಸಲ್ಲಿ. ಬೆಂಗಳೂರಲ್ಲಿ ಆಗಿದ್ದರೆ ಒಂದು 400 - 500 ರೂಪಾಯಿ ಕೊಡಬೇಕಿತ್ತು. ಆ್ಯಂಡ್ ಐ ಜಸ್ಟ್ ಗಾಟ್ ಇಟ್ ಫಾರ್ 80 ರುಪೀಸ್. ಅದರಲ್ಲಿ ಏನೋ ನಾನು ಅಡುಗೆ ಮಾಡಿ ಟ್ರೈ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ಸುತ್ತ ಈ ಸೈಡ್ ರೈಟ್ ಸೈಡು ಲೆಫ್ಟ್ ಸೈಡು ಫುಲ್ ಅಂಗಡಿಗಳಿದೆ. ಚಿಕ್ಕ ಮಕ್ಕಳು ಬಂದರೆ ಅವ್ರಿಗೆ ತಗೊಳ್ಳೋಂಥ ಆಟ ಸಾಮಾನಿದೆ. ಇಲ್ಲಿ ನಾವು ಕೈ ಮುಕ್ಕೊಂಡು ಹಂಗೆ ಮುಂದಕ್ಕೆ ಬರ್ತಾ ದೀಪಗಳೆಲ್ಲ ಮಾರ್ತಾ ಇರ್ತಾರೆ ಇಲ್ಲಿ ಸೈಡಲ್ಲಿ. ಸೊ ಯಾರಾದರೂ ದೀಪ ಹಚ್ಚೋರಿದ್ರೆ ತುಪ್ಪದ ದೀಪ ಅದೆಲ್ಲ ತಗೊಂಡು ಹಚ್ಬೋದು. ಇಲ್ಲಿ ಹಚ್ಚೋಕ್ಕೆ ಅಂತ ಅಂದ್ಬಿಟ್ಟು ಈ ಜಾಗ ಮಾಡಿದ್ದಾರೆ. ಸೊ ಇಲ್ಲಿ ಸ್ಟ್ಯಾಂಡಲ್ಲಿ ದೀಪಗಳಿಟ್ಟು ದೀಪ ಹಚ್ಕೋಬೇಕು. ನೀವು ಏನು ನಿಮ್ಮ ಕೋರಿಕೆಗಳೈತೋ ಅದನ್ನ ಮನಸಾರೆ ನೀವು ಬೇಡ್ಕೊಂಡ್ರೆ ಖಂಡಿತ ನಡೆಯುತ್ತೆ ಅನ್ನೋವಂಥದ್ದು ಒಂದು ನಂಬಿಕೆ. ಆ್ಯಂಡ್ ನಿಮ್ಮ ನೀವೇನು ಬೇಡ್ಕೊಂಡಿದ್ದೀರಾ ಅದೆಲ್ಲ ನೆರವೇರಿದ ಮೇಲೆ ಅದಕ್ಕೆ ಆದಂಥ ಗೊಂಬೆಗಳು ನೀವು ಮಾಡಿ, ಲೈಕ್ ನೀವು ಮದುವೆ ಆಗಬೇಕು ಅಂತ ಬೇಡ್ಕೊಂಡಿದ್ದಿದ್ರೆ ಒಂದು ಗಂಡು ಹೆಣ್ಣುದು ಗೊಂಬೆ ಮಾಡಿ ಆ ದೇವಸ್ಥಾನಕ್ಕೆ ಬಂದು ಇಡಬೇಕು. ಮನೆ ಕಟ್ಟಬೇಕು ಅಂತ ಬೇಡ್ಕೊಂಡಿದ್ರೆ ಮನೆ ಥರ ಒಂದು ಸ್ಟ್ಯಾಚ್ಯೂ ತೊಗೊಬಂದು ಅಲ್ಲಿ ಸೈಡಲ್ಲಿ ಇಟ್ಟು ನೀವು ಬೇಡ್ಕೋಬೇಕು. ಆ ರೀತಿಯಾಗಿ ಬೇಡ್ಕೊಂಡಿರೋಂಥ ಗೊಂಬೆಗಳೇ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿರೋದು. ಸೊ ದಿಸ್ ಇಸ್ ದ ದೇವ್ರ ಗರ್ಭಗುಡಿ ಅಂತ ಏನು ಹೇಳ್ತೀರಾ, ಮೇನ್ ಗರ್ಭಗುಡಿ. ಸೊ ಇವರೇ ಅಳಗ ಸಿದ್ದರ್. ಸೊ ಇಲ್ಲಿ ಆ ಸಿದ್ಧರು ಮತ್ತು ಇನ್ನೂ ದೇವಿ ಫೋಟೋ, ದೇವಿ ಸ್ಟ್ಯಾಚ್ಯೂ ಇತ್ತು. ಇಲ್ಲಿ ಬಂದು ಆ್ಯಕ್ಚುಲಿ ನಮಗೆ ಒಳಗಡೆನೇ ಕರ್ಕೊಂಡು, ನಾವು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ ಅಂತ ಕೇಳಿದ್ದಕ್ಕೆ ಒಳಗಡೆನೇ ಕರ್ಕೊಂಬಂದು ಅಲ್ಲಿ ಪೂಜೆ ಮಾಡಿಸಿದ್ರು. ಆ್ಯಂಡ್ ಆಲ್ಸೋ ಇದು ಏನು ಈ ಸ್ಪಾಟ್ ಇದೆಯಲ್ಲ, பார்த்துட்டிங்களா? அந்த ஒளி வந்து சாம்பல் வெள்ளத்தாமரை அந்த ஒளி அடிக்கிறது, சூரிய ஒளி. ಇಲ್ಲಿ ಸಿದ್ಧರು ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂದರೆ, ಮೇಲ್ಗಡೆಯಿಂದ ಸೂರ್ಯನ ಬೆಳಕು ಬಂದ್ಬಿಟ್ಟು ಇಲ್ಲಿ ಈ ಸಮಾಧಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತೈತೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ವೈಟ್ ಕಲರ್ ಲೋಟಸ್ ಇಟ್ಟಿದ್ದಾರೆ. ಕರೆಕ್ಟಾಗಿ ಅದ್ರ ಮೇಲೆ ಸೆಂಟರಲ್ಲಿ ಬೀಳುತ್ತಂತೆ. ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗಡೆ ಅದು ಬೀಳುತ್ತೆ. ಆ್ಯಂಡ್ ದಿಸ್ ಇಸ್ ಹ್ಯಾಪನಿಂಗ್ ಆನ್ ಅ ಡೈಲಿ ಬೇಸಿಸ್. ಸೊ ಇದು ಬಂದು ಬಾವಿ ಒಳಗಡೆ ಹೋಗಿ ಆ ಸಿದ್ಧರು ಬಂದ್ಬಿಟ್ಟು ಜಲ ಸಮಾಧಿ ಆಗಿರೋವಂಥ ಜಾಗ. ಅದು ಬಂದು ಬಾವಿ, ಅದ್ರ ಮೇಲೇ ಸಮಾಧಿ ಕಟ್ಟಿರೋದು. ಯು ವಿಲ್ ನಾಟ್ ಬಿಲೀವ್, ನಮ್ಗೆ ಅಲ್ಲಿ ಹೋದ್ಮೇಲೆ ಎಷ್ಟು ಪಾಸಿಟಿವ್ ವೈಬ್ ಇತ್ತು ಅಂತಂದ್ಬಿಟ್ಟು. ಐ ಜಸ್ಟ್ ಡಿಂಟ್ ಫೀಲ್ ಲೈಕ್ ಟೇಕಿಂಗ್ ವೀಡಿಯೋಸ್ ಎನಿಮೋರ್. ನಾನು ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಬೇಡಿ, ಅವ್ರು ನಮಗೆ ನಿಂಬೆಹಣ್ಣೆಲ್ಲ ಕೊಟ್ಟರು, ಹೂವೆಲ್ಲ ಕೊಟ್ಟರು. ನಾವು ಮನಸಾರೆ ಬೇಡ್ಕೊಂಡು ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡಿದ್ದೀವಿ. ನಾವು ನಡೆದ ಮೇಲೆ ಖಂಡಿತ ನಾವು ಮತ್ತೆ ಹೋಗಿ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಐ ವಿಲ್ ರಿಯಲಿ ಶೋ ದ ಎಂಟೈರ್ ಟೆಂಪಲ್ಸ್ ವ್ಲಾಗ್ ನೆಕ್ಸ್ಟ್ ಟೈಮ್. ಆ್ಯಂಡ್ ದಿಸ್ ಇಸ್ ಹೌ ಆರ್ ಟೆಂಪಲ್ ವಿಸಿಟ್ ವಾಸ್ ಇನ್ ಪಾಂಡಿಚೇರಿ. ಇಟ್ ವಾಸ್ ವೆರಿ 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 ಪಾಸಿಟಿವ್. ನೀವು ಪಾಂಡಿಚೇರಿಗೆ ಹೋದರೆ ಅಳಗ ಸಿದ್ದರ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ ಕೇಸ್ ಯು ಗೈಸ್ ಆರ್ ಪ್ಲಾನಿಂಗ್ ಫಾರ್ ಪಾಂಡಿಚೇರಿ, ದೆನ್ ದಿಸ್ ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್. ಯು ಮಸ್ಟ್ ಹ್ಯಾವ್ ದಿಸ್ ಇನ್ ಯೋರ್ ಬಕೆಟ್ ಲಿಸ್ಟ್ ಅಂತ ಹೇಳ್ತಾ ಐ ಎಂಡ್ ಮೈ ವ್ಲಾಗ್ ಹಿಯರ್. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರಲ್ಲಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ನಿಮಗೆ ಇನ್ನೂ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಐ ಎಂಡ್ ಮೈ ವ್ಲಾಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.